ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಏನು ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೆದಿರುವಂತ ಪತ್ರ ವ್ಯವಹಾರದ ಬಗ್ಗೆ ಮಂಜು ಅವರು ಇದ್ದಾರೆ, ಅವ್ರನ್ನ ಈ ಬಗ್ಗೆ ಮಾತನಾಡಿಸ್ತೀನಿ. ಸರಿಗ ಮುಖ್ಯಮಂತ್ರಿಗಳು ಒಂದು ಪತ್ರ ಬರೆದಿದ್ರು, ಅದಕ್ಕೆ ಪ್ರತಿಯಾಗಿ ಕೇಂದ್ರ ಸಚಿವರು ಕೂಡ ಒಂದು ಪತ್ರವನ್ನ ಬರೆದಿದ್ದಾರೆ. ಈಗ 26ಕ್ಕೆ ಒಬ್ರು ಡೇಟ್ ಕೊಟ್ಟಿದ್ದಾರೆ, 27ಕ್ಕೆ ಒಬ್ರು ಡೇಟ್ ಕೊಟ್ಟಿದ್ದಾರೆ. ಈಗ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ತಾವು ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರಿ. ಏನ್ ಹೇಳ್ತೀರಿ ಸರ್ ಇದು? ನೋಡಿ, ಖಂಡಿತವಾಗ್ಲೂ 26ನೇ ತಾರೀಕು ನಮ್ಮ ಕುಮಾರಣ್ಣವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ 27ನೇ ತಾರೀಕು ನಾವು ರೆಡಿ ಇದ್ದೇವೆ. ಮಾನ್ಯ ಕುಮಾರಣ್ಣವರು ಆ ಜಾಗಕ್ಕೆ ಬಂದು ಚರ್ಚೆಗೆ ಸಿದ್ಧರಿದ್ದೇವೆ. ನೀವು ವೇದಿಕೆ ಸಿದ್ಧಪಡಿಸಿ, ಯಾವುದೇ ಅಹಿತಕರ ಘಟನೆ ನಡೆದಾಗೆ ನಾವು ಜವಾಬ್ದಾರಿ ತೆಗೆದುಕೊಳ್ತೇವೆ. ಒಂದು ಕ್ಲೋಸ್ ಡೋರು ವೇದಿಕೆ ಆಗಲಿ, ಒಂದು ದೊಡ್ಡದಾಗಿ ಜರ್ಮನ್ ಟೆಂಟ್ ಹಾಕಿ ಸುತ್ತ ಬ್ಯಾರಿಕೇಡ್ ಹಾಕಿ ಸುತ್ತ ಕವರ್ ಮಾಡಿ, ಯಾರು ಆಧಾರ್ ಕಾರ್ಡ್ ಇದೆ ಪಾಣಿ ಇದೆ ಅವ್ರನ್ನ ಮಾತ್ರ ಒಳಗಡೆ ಬಿಟ್ಕೊಳ್ಳಿ. ಸುಲಲಿತವಾಗಿ ಚರ್ಚೆ ಆಗಲಿ. ಯಾರು ಜಮೀನು ಕೊಡ್ತೀವಿ ಅಂತಾರೆ ಅವ್ರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ, ಯಾರು ಜಮೀನು ಕೊಡೋದಿಲ್ಲ ನಾವು ಈ ಯೋಜನೆಗೆ ವಿರೋಧ ಇದ್ದೀವಿ ಅವ್ರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತ ನೀವೇ ಕಣ್ಣಾರೆ ವೀಕ್ಷಣೆ ಮಾಡಿ. ನೀವು ಮಾಡಿ ಅದರಿಂದ ಹೆಚ್ಚು ಸಂಖ್ಯೆಯಲ್ಲಿ ಭೂಮಿ ಕೊಡೋರಿದ್ರೆ ನಾವೇ ಅವತ್ತು ಒಪ್ಪಿ ನಾವೇ ಅದರಿಂದ ನಿಮ್ಮ ಯೋಜನೆಗೆ ಒಳ್ಳೇದಾಗ್ಲಿ ಅಂತೇಳಿ ಶುಭಾಶಯ ಕೇಳಿ ಆಚೆ ಬರ್ತೀವಿ. ಮುಂದುವರೆದು ಈ ಯೋಜನೆಗೆ ವಿರೋಧ ಜಾಸ್ತಿ ಇದೆ, 80% ವಿರೋಧ ಇದೆ ಅಂತ ಅಂದ್ರೆ ದಯಮಾಡಿ ಈ ಯೋಜನೆನ ನೀವು ಅಲ್ಲೇ ಕೈ ಬಿಡಿ. ನಿಮಗೂ ಒಳ್ಳೆ ಹೆಸರು ಬರ್ತದೆ, ನಮ್ಮ ರೈತರಿಗೂ ಒಳ್ಳೇದಾಗ್ತದೆ, ನಮ್ಮ ಹೋರಾಟಕ್ಕೂ ಕೂಡ ಒಂದು ಒಳ್ಳೆ ದಿಕ್ಕಿನಲ್ಲಿ ಸಾಕ್ತದೆ ಅನ್ನುವಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತಿಳಿಸಕ್ಕೆ ಇಚ್ಛೆ ಪಡ್ತೇನೆ. ಸರ್, ಈಗ ಬಾಲಕೃಷ್ಣ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಅಂದ್ರೆ ಬಹಿರಂಗ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರ್ತಾರೆ, ಅಲ್ಲಿ ಕಾನೂನಾತ್ಮಕವಾಗಿ ಅಡಚಣೆಗಳಾಗ್ತದೆ, ಬಹಳಷ್ಟು ಗೊಂದಲದ ವಾತಾವರಣ ಸೃಷ್ಟಿ ಆಗ್ತದೆ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಅದು ಆಗಲ್ವಾ ಸರ್? ಯಾವ ರೀತಿ ಆಯೋಜನೆ ಮಾಡ್ತೀರಿ ಸರ್? ಆ ರೀತಿ ಒಂದು ಅವಕಾಶ ಸಿಕ್ಕಿದ್ರೆ ನಿಮ್ಗೆ? ನೋಡಿ, ಸುಮ್ಮನೆ ಯಾವೋ ಅವ್ರಿಗೆ ಕೆಟ್ಟ ಹೆಸರು ಬರಕ್ಕೆ, ಅವ್ರಿಗೆ ಡ್ಯಾಮೇಜ್ ಆಗಕ್ಕೆ ಸ್ಟೇಟ್ಮೆಂಟ್ ಮಾಡೋದಲ್ಲ. ಬಾಲಕೃಷ್ಣ ಇಲ್ಲಿವರೆಗೂ ಅಲ್ಲಿ ಬಂದಿಲ್ಲ, ಕದ್ದೋಡಾಡ್ತಾವ್ರು. ಜನ ಬಂದ್ರೆ ಹಿಡ್ಕೋತಾರೆ, ನನಗೆ ಬಟ್ಟೆ ಎರಿತಾರೆ ಅಂತೇಳಿ ಅಲ್ಲಿ ಬರಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಆ ಸಂಪೂರ್ಣ ಜವಾಬ್ದಾರಿ ನಾನು ತೆಗೆದುಕೋತೀನಿ. ನೀವು ನಿಮ್ಮ ಅಧಿಕಾರಿಗಳಿಗೆ ತಿಳಿಸಿ, ನಿಮ್ಮ SP ಅವ್ರಿಗೆ ತಿಳಿಸಿ, ವೇದಿಕೆ ಸಿದ್ಧಪಡಿಸಿ. ಕುಮಾರಸ್ವಾಮಿ ಅವ್ರನ್ನ, ವಿರೋಧ ಪಕ್ಷದ ನಾಯಕರನ್ನ, ಬೇರೆ ಬೇರೆ ಸಂಘಟನೆಯವ್ರನ್ನ, ನಾನು ಅವತ್ತು ಯಾರು ಪ್ರಮುಖರಿದ್ದಾರೆ ಒಂದು 8-10 ಜನ ಒಂದ್ ಕಡೆ ಅವ್ರಿಗೆ ಚೇರಾಗಿ ಕುಣ್ಸೋಣ. ನೀವು ವೇದಿಕೆಯಲ್ಲಿ ಇರಿ, ನೀವು ಕುಮಾರಸ್ವಾಮಿ ಅವರು, ವಿರೋಧ ಪಕ್ಷದ ನಾಯಕರು. ನಮ್ಮ ರೈತರನ್ನ ಕೇಳಿಸ್ತೀವಿ, ಉತ್ತರ ನಿಮ್ಗೆ ಸಿಗ್ತದೆ. ಅದನ್ನ ಬಿಟ್ಬಿಟ್ಟು ಲಕ್ಷಾಂತರ ಜನ ಬಂದ್ಬಿಡ್ತಾರೆ, ಏನು ಕಾನೂನು ಸುವ್ಯವಸ್ಥಿತೆ ಎಲ್ಲಿಂದ ಅಂತ ಅಂದ್ರೆ ಯಾರು ಬರ್ತಾರೆ ಲಕ್ಷಾಂತರ ಜನ? ಅಲ್ಲಿ ಅನೌನ್ಸ್ ಮಾಡಿಸ್ತೀವಿ ನಾವು, ಯಾರು ಬರ್ಕೊಡುದು, ಬೇರೆಯವರು ಈ ಭಾಗದ ರೈತರೇ ಬರಬೇಕು ಅಂತೇಳಿ ಅನೌನ್ಸ್ ಮಾಡೋಣ. ಹೋಗಿ ಅಲ್ಲಿ ಅನೌನ್ಸ್ ಮಾಡಿ, ನಿಮ್ಮ ಪೊಲೀಸ್ ಇಲಾಖೆಯಿಂದ, ನಿಮ್ಮ ರೆವಿನ್ಯೂ ಇಲಾಖೆಯಿಂದ, ನಿಮ್ಮ GBD ಇಂದ ನೀವು ಮಾತ್ರ ಬರಬೇಕು ಅಂತೇಳಿ ನೋಟಿಸ್ ಮಾಡಿಸಿ, ವೇದಿಕೆ ಸಿದ್ಧ ಮಾಡ್ಸೋಣ. ಇದು ಮಾಜಿ ಶಾಸಕ ಮಂಜು ಅವರ ಮಾತು. ಅಂದ್ರೆ ಮುಖ್ಯಮಂತ್ರಿಗಳು ನನಗೆ ಅವಕಾಶವನ್ನ ಕೊಟ್ರೆ ಆ ಸಂಪೂರ್ಣ ಜವಾಬ್ದಾರಿಯನ್ನ ನಾನು ಹೊತ್ಕೊಂಡು ಚರ್ಚೆಗೆ ಅವಕಾಶವನ್ನ ಮಾಡಿಕೊಡ್ತೇವೆ, ಅದರ ಸಂಪೂರ್ಣ ಜವಾಬ್ದಾರಿ ನನ್ನದೇ ಎನ್ನುವಂತಹ ನೇರ ಮಾತುಗಳನ್ನ ಹೇಳ್ತಾ ಇದ್ದಾರೆ. AT ವೆಂಕಟೇಶ್ ಪ್ರಭು, News 18 ಬೆಂಗಳೂರು ದಕ್ಷಿಣ.